ಐಪಿಎಲ್ ಪಂದ್ಯಗಳನ್ನ ಬೆಂಗಳೂರಿನಿಂದ ಬೇರೆ ರಾಜ್ಯಗಳಿಗೆ ಸ್ಥಳಾಂತರ ಮಾಡುವ ಹಿನ್ನೆಲೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಖ್ಯ ದ್ವಾರದ ಬಳಿ ಪ್ರತಿಭಟನೆ ನಡೆಸಿ ಬೆಂಗಳೂರಿನಲ್ಲಿ ನೀರಿನ ಅಭಾವ ಸೃಷ್ಟಿಯಾದ ಹಿನ್ನೆಲೆ ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ಮ್ಯಾಚ್ಗಳು ಬೇರೆ ರಾಜ್ಯಗಳಿಗೆ ಶಿಫ್ಟ್ ಮಾಡುವ ಚಿಂತನೆಯಲ್ಲಿ ಕೆಎಸ್ಸಿಎ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಬೇರೆ ರಾಜ್ಯಗಳಿಗೆ ಐಪಿಎಲ್ ಪಂದ್ಯಗಳನ್ನ ಸ್ಥಳಾಂತರ ಮಾಡದಂತೆ ಒತ್ತಾಯಿಸಿದ್ದಾರೆ. 20ಕ್ಕೂ ಹೆಚ್ಚು ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದು ಕ್ರಿಕೆಟ್ ಪ್ರೇಮಿಗಳಿಗೆ ನಿರಾಸೆಯಾಗಬಾರದು, ಬೆಂಗಳೂರಿನಲ್ಲೇ ಪಂದ್ಯಗಳು ನಡೆಯಬೇಕು ಅಂತ ಕೆಎಸ್ಸಿಎ ಆಡಳಿತ ಮಂಡಳಿಗೆ ಮನವಿ ಮಾಡಿದ್ದಾರೆ. ನಡೆಯಲಿ ಐಪಿಎಲ್ ಬೇಕು, ಬೇಕೇ ಬೇಕು ಐಪಿಎಲ್ ಬೇಕು, ಬೇಕೇ ಬೇಕು ಐಪಿಎಲ್ ಬೇಕು, ಬೇಕೇ ಬೇಕು ಐಪಿಎಲ್ ಬೇಕು, ನಡೆಯಲಿ ನಡೆಯಲಿ ಐಪಿಎಲ್ ನಡೆಯಲಿ, ನಡೆಯಲಿ ನಡೆಯಲಿ ಐಪಿಎಲ್ ನಡೆಯಲಿ, ನಡೆಯಲಿ ನಡೆಯಲಿ ಐಪಿಎಲ್ ನಡೆಯಲಿ, ಕರ್ನಾಟಕದಲ್ಲಿ ಐಪಿಎಲ್ ಪಂದ್ಯಗಳು ನೀರಿಲ್ಲ ಅಂತ ಹೇಳಿ ಬೇರೆ ಕಡೆ ಕಳಿಸಬೇಕು. ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಬಿಟ್ಟು ಬೇರೆ ಕಡೆ ಹೋಗಬೇಕು ಅನ್ನೋದು ಒಂದು ವಾದ ನಡೀತಾ ಇದೆ. ನಾನು ತಮಗೆ ಹೇಳೋದಾದರೆ, ಕ್ರಿಕೆಟ್ ಸ್ಟೇಡಿಯಂಗೆ ಬಹಳ ವರ್ಷದ ಬಾಂಧವ್ಯ. ಈ ಸ್ಟೇಡಿಯಂ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿತ್ತು. ಆಗ JB ಮಲ್ಲಾರಾಧ್ಯ ಅಂತೇಳಿ ಅದರ ಅಧ್ಯಕ್ಷರಾಗಿದ್ದರು. ಅದಾದ ಮೇಲೆ ಸೆಕ್ರೆಟರಿ C ನಾಗರಾಜ್ ಭಾಳ ನನಗೆ ಭಾಳ ಹತ್ರ. ಚಿನ್ನಸ್ವಾಮಿ ನನಗೆ ಭಾಳ ಬೇಕಾದವರು. ನನಗೂ ಕ್ರಿಕೆಟ್ ಸಂಸ್ಥೆಗೂ ಭಾಳ ಅತ್ಯಂತ ಬಾಂಧವ್ಯ. ಮತ್ತು ಈ ಸ್ಥಳ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಂಥ VK ಕೃಷ್ಣ ಮೆನನ್ ಇದನ್ನು ಜಾಗ ನಿಜಲಿಂಗಪ್ಪನವರು ಕೊಡಿಸಿದ್ರು. ಆವಾಗ ಯಾರು ಕೊಡಿಸಿದ್ರು? ಚಿನ್ನಸ್ವಾಮಿ, C ನಾಗರಾಜ್ ಭಾಳ ಪ್ರಯತ್ನ ಮಾಡಿ ಈ ಜಾಗ ಪಡೆದು ಇಲ್ಲಿ ಒಂದು ಸ್ಟೇಡಿಯಂ ಕಟ್ಟಿಸಿದ್ರು. ಇದಕ್ಕೆ ನಿಜಲಿಂಗಪ್ಪನವ್ರ ಹೆಸರಿಡಬೇಕು ಅಂತಿತ್ತು. ನಿಜಲಿಂಗಪ್ಪನವ್ರು ಏನು ಹೇಳಿದ್ರು ಅಂದರೆ, ಭಾಳ ದೊಡ್ಡ ವ್ಯಕ್ತಿ, ಅವ್ರು ಹೇಳಿದ್ರು ನನ್ನ ಹೆಸರು ಬೇಡಿ, ಚಿನ್ನಸ್ವಾಮಿ ಹೆಸರಿಡಿ ಅಂತೇಳಿ ಅವರೇ ಇಟ್ಟವರು ನಿಜಲಿಂಗಪ್ಪನವರು. ಈ ಸ್ಟೇಡಿಯಂ ಇದರ ಹಿನ್ನೆಲೆ ಭಾಳ ಅಂದರೆ ಭಾಳ. C ನಾಗರಾಜ್ ಭಾಳ ಜನ ಆಟಗಾರರನ್ನು ಬೆಳೆಸಿದ್ದಾರೆ, ತಂದಿದ್ದಾರೆ. ಇವತ್ತು ನಾನು ತಮಗೆ ಹೇಳ್ತೀನಿ, ಇದು ಬಾಂಧವ್ಯದ ಜೊತೆಗೆ ಕರ್ನಾಟಕ ರಾಜ್ಯದ ಗೌರವ, ಕರ್ನಾಟಕ ರಾಜ್ಯದ ಮಾನ ಇದು ಉಳಿಬೇಕಾಗಿದೆ. ನೀರಿಲ್ಲ ಅಂತ ಹೇಳಿ ನೀವು IPL ಹೊರಗಡೆ ಪಂದ್ಯ ಕೊಡೋದಾದರೆ ಇದು ಕನ್ನಡಿಗರಿಗೆ ಅಪಮಾನ, ಕರ್ನಾಟಕ ಅಪಮಾನ. ಮೊದಲನೇದಾಗಿ ಕಾವೇರಿ ನೀರನ್ನು ಕೇಳದೆ ಯದ್ವಾ ತದ್ವಾ ತಮಿಳುನಾಡಿಗೆ ಬಿಟ್ಟದ್ದೇ ಇವತ್ತಿ ಪರಿಸ್ಥಿತಿ. ತಮಿಳುನಾಡಿಗೆ ಕಾವೇರಿ ಬಿಡಬಾರ್ದಾಗಿತ್ತು. ಆದ್ದರಿಂದ ಇವತ್ತು ನಾವು ಇಲ್ಲಿನ ಅಧಿಕಾರ ವರ್ಗದವ್ರ ಜೊತೆಯಲ್ಲಿ ಈಗ ಮಾತನಾಡಿದ್ದೇನೆ. ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ, IPL ಪಂದ್ಯಗಳನ್ನು ಬೇರೆ ರಾಜ್ಯಕ್ಕೆ ಕಳಿಸೋದಿಲ್ಲ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಭರವಸೆಯನ್ನು ಕೊಟ್ಟ ಮೇಲೂ ಏನಾದರೂ ತಂತ್ರಗಾರಿಕೆ ಮಾಡಿ ಹೊರಗಡೆ ಕಳಿಸಿದ್ರೆ, IPL ಹೊರಗಡೆ ಕಳಿಸಿದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.